ಹುಬ್ಬಳ್ಳಿಯ ಅಚ್ಚವನ ಕಾಲನಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು 9 ಜನ ಅಯ್ಯಪ್ಪ ಮಾಲಾಧಾರಿಗಳು ಗಾಯಗೊಂಡಿದ್ದರು. ಅದರಲ್ಲಿ 8 ಜನ ಈಗಾಗಲೇ ಮೃತರಾಗಿರ್ತಕ್ಕಂಥದ್ದು. ಈಗ ನಾವು ಸದ್ಯ ಸಿಲಿಂಡರ್ ಸ್ಫೋಟಗೊಂಡ ಸನ್ನಿಧಿಯಲ್ಲಿದ್ದೀವಿ. ಇದೇ ಸನ್ನಿಧಿಯಲ್ಲಿ ಕಳೆದ ಡಿಸೆಂಬರ್ 22ರಂದು ಸಿಲಿಂಡರ್ ಸ್ಫೋಟಗೊಂಡು ಒಟ್ಟು 9 ಜನ ಮಾಲಾಧಾರಿಗಳು ಗಂಭೀರ ಗಾಯಗೊಂಡಿದ್ದರು. ಅದರಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇಲ್ಲಿವರೆಗೂ ಕೂಡ ಒಟ್ಟು 8 ಜನ ಮಾಲಾಧಾರಿಗಳು ಮೃತರಾಗಿರ್ತಕ್ಕಂಥದ್ದು. ಈಗ ಈ 8 ಜನ ಮಾಲಾಧಾರಿಗಳು ಮೃತರಾದ ಹಿನ್ನೆಲೆಯಲ್ಲಿ ಅಯ್ಯಪ್ಪನು ಕೂಡ ಅನಾಥವಾಗಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇದೇ ಸನ್ನಿಧಿಯಲ್ಲಿ ಈ 9 ಜನ ಮಾಲಾಧಾರಿಗಳೇನಿದ್ರು ಈ ಅಯ್ಯಪ್ಪನಿಗೆ ನಿತ್ಯ ಪೂಜೆ, ಹೋಮ, ಹವನ, ಮಂತ್ರ ಎಲ್ಲವನ್ನೂ ಕೂಡ ಇದೇ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಊಟವನ್ನು ಮಾಡಿ ಇದೇ ಸನ್ನಿಧಿಯಲ್ಲಿ ಮಲಗ್ತಿದ್ರು. ಆದರೆ ಇವತ್ತು ವಿಧಿಯಾಟ ಅಂದರೆ ಇದೇ ಒಂದು ಸನ್ನಿಧಿಯ ಜಾಗದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಒಟ್ಟು 8 ಜನ ಮೃತರಾಗಿರ್ತಕ್ಕಂಥದ್ದು. ನಿಜಲಿಂಗಪ್ಪ ಬೇಪೂರಿ, ಸಂಜಯ್ ಸಾವದತ್ತಿ, ಲಿಂಗರಾಜ್ ಬೀರ್ನೂರ್, ಮಂಜು ವಾಗ್ಮೊಡೆ, ಶಂಕರ್ ಊರ್ಬಿ ಮತ್ತು ಪ್ರಕಾಶ್ ಬಾರ್ಕೇರ್ ನಿನ್ನೆ ತಾನೇ ಮೃತರಾಗಿರ್ತಕ್ಕಂಥದ್ದು. ಅವರ ಮಗ ವಿನಾಯಕ್ ಬಾರ್ಕೇರ್ ಇಂದಿಗೂ ಕೂಡ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾನೆ. ಅದು ಸದ್ಯ ವೈದ್ಯರು ಹೇಳುವ ಪ್ರಕಾರ ಆತ ಗುಣಮುಖವಾಗಿದ್ದು ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗ್ಬೋದು. ಆದರೆ ಇಲ್ಲಿ ಒಟ್ಟು ಈ ಒಂದು ಅಚ್ಚವನ ಕಾಲನಿ ಸನ್ನಿಧಿ ಏನಿದೆ ಅಲ್ಲಿ 14 ಜನ ಮಾಲಾಧಾರಿಗಳಿದ್ರು. 9 ಜನ ಈ ಸನ್ನಿಧಿಯಲ್ಲಿ ಮೇಲ್ಗಡೆ ಇದ್ದರೆ ಕೆಳಗಿನ ಕೋಣೆಯಲ್ಲಿ ಒಟ್ಟು 5 ಜನ ಮಲಗ್ತಿದ್ರು. ಈ 14 ಜನ ಕೂಡ ಇದೇ ಒಂದು ಅಯ್ಯಪ್ಪನ ಫೋಟೋಗೆ ನಿತ್ಯ ಪೂಜೆಯನ್ನು ಮಾಡ್ತಿದ್ರು. ಆದರೆ ಈಗ ಕಳೆದ 12 ದಿನಗಳಿಂದ ಈ ಒಂದು ಅಯ್ಯಪ್ಪನಿಗೆ ಇಲ್ಲಿ ಯಾವುದೇ ಪೂಜೆ ಆಗಿಲ್ಲ, ಮಂತ್ರಗಳು ಈ ಒಂದು ಸನ್ನಿಧಿಯಲ್ಲಿ ಕೇಳಿ ಬಂದಿಲ್ಲ. ಯಾಕಂದರೆ ಈ ಒಂದು ಮಾಲಾಧಾರಿಗಳು ಕಿಮ್ಸ್ನಲ್ಲಿ ದಿನಕ್ಕೆ ಒಬ್ಬರಂತೆ ಮೃತರಾಗಿರೋದು ಒಂದು ಕಡೆ ಆದರೆ ಈ ಒಂದು ಸನ್ನಿಧಿಯಲ್ಲಿ ನಡೆದಂತಹ ಘೋರ ದುರಂತಕ್ಕೆ ಉಳಿದ 5 ಜನ ಮಾಲಾಧಾರಿಗಳು ತಮ್ಮ ಮಾಲೆಯನ್ನೇ ತೆಗೆದಿದ್ರು. ಈ ಹಿನ್ನೆಲೆಯಲ್ಲಿ ಒಟ್ಟು 12 ದಿನಗಳಿಂದ ಇಲ್ಲಿ ಯಾವುದೇ ಪೂಜೆಯನ್ನು ಮಾಡಿಲ್ಲ. ಹೀಗಾಗಿ ಅಯ್ಯಪ್ಪನು ಕೂಡ ಈಗ ಒಂದು ರೀತಿಯಲ್ಲಿ ಅನಾಥವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ಅಯ್ಯಪ್ಪನ ಫೋಟೋ ಏನಿದೆ ಇದು ಸದ್ಯ ಅನಾಥವಾಗಿ ಇರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಮೃತರೆಲ್ಲರೂ ಕೂಡ ಅವರ ತಂದೆ ತಾಯಿಗಳಿಗೆ ಒಬ್ಬರೇ ಮಕ್ಕಳು. ಈಗ ಒಂದು ಕಡೆ ಮಕ್ಕಳನ್ನು ಕಳೆದುಕೊಂಡು ಮನೆ ಅನಾಥವಾದರೆ ಮತ್ತೊಂದು ಕಡೆ ಭಕ್ತರನ್ನು ಕಳೆದುಕೊಂಡು ಈಗ ಅಯ್ಯಪ್ಪನು ಕೂಡ ಅನಾಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.